ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಇನ್ನೇನು ಡಿಸೆಂಬರ್ 13, 2025 ನಡೆಯುವಂತಹ ನವೋದಯ ಪ್ರವೇಶ ಪರೀಕ್ಷೆ ಸಿದ್ಧತೆಗೋಸ್ಕರ ತಮಗೆ ಇಲ್ಲಿ 2020ನೇ ಸಾಲಿನಲ್ಲಿ ನಡೆದಂತಹ ನವೋದಯ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ತಮಗೆ ಸಾಲ್ವ್ ಮಾಡಿಕೊಡ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಓಕೆ ವಿಡಿಯೋ ಪ್ರಾರಂಭಿಸೋಣ. ಮೊದಲನೇದಾಗಿ ಮಾನಸಿಕ ಸಾಮರ್ಥ್ಯ ಪರೀಕ್ಷೆ ವಿಭಾಗ 1, ಅದರಲ್ಲಿ ಭಾಗ 1 ಅಂತ ಬರುತ್ತೆ. ಅಂದರೆ ಇಲ್ಲಿ ಮಾದರಿಗಳು ಒಂದಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಸಮಸ್ಯೆಗಳು. ಇಲ್ಲಿ ಮೊದಲಿಗೆ ಸೂಚನೆಗಳನ್ನು ಕೊಡಲಾಗಿರುತ್ತದೆ. ಪ್ರಶ್ನೆ ಸಂಖ್ಯೆಗಳು ಇಲ್ಲಿ 1ರಿಂದ 4ರಲ್ಲಿ 4 ಆಪ್ಷನ್ಸ್ಗಳನ್ನು ಕೊಡಲಾಗಿರುತ್ತೆ. ಅಲ್ಲಿ 4 ಆಕೃತಿಗಳಲ್ಲಿ 3 ಆಕೃತಿಗಳು ಒಂದು ವಿಧದಲ್ಲಿ ಅಥವಾ ಯಾವುದೋ ಒಂದು ರೀತಿಯಿಂದ ಒಂದನ್ನೊಂದು ಹೋಲಿಕೆ ಇರ್ತದೆ. ಆದರೆ ಒಂದು ಚಿತ್ರ ಅಥವಾ ಒಂದು ಸಮಸ್ಯೆ ಚಿತ್ರ ಇಲ್ಲಿ ಡಿಫ್ರೆಂಟ್ ಆಗಿರುತ್ತೆ, ಭಿನ್ನವಾಗಿರುತ್ತೆ. ಅದನ್ನು ತಾವು ಕಂಡುಹಿಡಿದು ಅದರ ಉತ್ತರವನ್ನು ತಾವು ಇಲ್ಲಿ OMRನಲ್ಲಿ ಶೇಡಿಂಗನ್ನು ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಈಗ 4 ಸಮಸ್ಯಾ ಚಿತ್ರಗಳಲ್ಲಿ ಒಂದು ಚಿತ್ರ ವಿಭಿನ್ನವಾಗಿರುತ್ತೆ ಅಂತ ಹೇಳಿದೆ. ಹಾಗಾದರೆ ಅದನ್ನು ನೋಡೋಣ. ಇಲ್ಲಿ ನೋಡ್ಬೋದು ಎ ಆಪ್ಷನ್ ಆಗಿರ್ಬೋದು, ಬಿ ಮತ್ತು ಸಿ ಡಿಯಲ್ಲಿ ಇಲ್ಲಿ ಕೊಟ್ಟಿರುವಂತಹ ಒಂದು 2 ಭಾಗಗಳನ್ನು ನೋಡ್ತಾ ಹೋಗಿ ಇಲ್ಲಿ ಒಂದು ಚೌಕವನ್ನು 2 ಭಾಗಗಳಾಗಿ ವಿಂಗಡಿಸಲಾಗಿದೆ. ಇಲ್ಲಿ ನೋಡ್ತಾ ಹೋದಾಗ ಇಲ್ಲಿ ಈ ಸಣ್ಣ ರೇಖೆ ಇದೆಲ್ಲ ಒಂದು ನೋಡ್ತಾ ಹೋಗ್ಬೋದು. ಎಲ್ಲವೂ ಕೂಡ ಇಲ್ಲಿ ಚೌಕದ ಅಂಚಿನಲ್ಲಿದೆ, ಆದರೆ ಇಲ್ಲಿ ಈ ಗೆರೆ ನಡುವೆ ಬಂದಿದೆ. ಹಾಗಾಗಿ ಇಲ್ಲಿ ಎ ಆಪ್ಷನ್ ಆಗುತ್ತೆ. ಅದನ್ನು OMRನಲ್ಲಿ ಯಾವ ರೀತಿ ಹಾಕಬೇಕು ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡ್ಬೋದು ಮೊದಲನೇ ಆಪ್ಷನ್ ಇದೆಯಲ್ಲ, 1ನೇ ಪ್ರಶ್ನೆಗೆ ಆನ್ಸರ್ ಯಾವುದಾಗುತ್ತೆ ಅಂತ ನೋಡ್ತಾ ಹೋದಾಗ ಅಲ್ಲಿ ಎ ಆಪ್ಷನ್ ಆಯಿತು. ಇದು ಒಂದು ನೋಡ್ಬೋದು ತಾವು, ಇದು ಒಂದು ಬ್ಲ್ಯಾಕಿಂಗ್ ಪೆನ್ ಆಗಿರುತ್ತೆ. ಇದಕ್ಕೆ ಇಲ್ಲಿ ಏನಂತಾರೆ ಅಂದರೆ ಇಲ್ಲಿ ಬಾಲ್ ಪಾಯಿಂಟ್ ಪೆನ್ ಅಂತ ಕರೀತಾರೆ. ನೋಡ್ತಾ ಹೋದಾಗ ಇಲ್ಲಿ ಮೊದಲನೇ ಪ್ರಶ್ನೆಗೆ ಆನ್ಸರ್ ಯಾವುದಾಯಿತು ಅಂದರೆ ಇಲ್ಲಿ ಎ ಆಯಿತು. ಈ ರೀತಿ ತಾವು ಶೇಡಿಂಗನ್ನು ಮಾಡಬೇಕಾಗುತ್ತದೆ. ನೋಡ್ಬೋದು ಇಲ್ಲಿ ಈ ರೀತಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇಲ್ಲಿ 2ನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ ಕೊಟ್ಟಿರುವಂಥ ಒಂದು ಸಮಸ್ಯಾ ಚಿತ್ರದಲ್ಲಿ ಇಲ್ಲಿ ರೇಖೆ ಇದೆಯಲ್ಲ, ಒಂದು ಎರೋ ಮಾರ್ಕ್ ನೋಡ್ಬೋದು ಇಲ್ಲಿ ಯಾವ ರೀತಿ ಬಂದಿದೆ ಅಂತ. ಆದರೆ ಡಿ ಆಪ್ಷನ್ ಇದೆಯಲ್ಲ, ಇದೊಂದು ಡಿಫ್ರೆಂಟ್ ಆಗಿದೆ ನೋಡ್ಬೋದು. ಎ ಬಿ ಸಿಗಳು ಇಲ್ಲಿ ಒಂದನ್ನೊಂದು ಹೋಲಿಕೆ ಇದೆ, ಆದರೆ ಡಿ ಆಪ್ಷನ್ನಲ್ಲಿರುವಂಥ ಒಂದು ಸಮಸ್ಯೆ ಚಿತ್ರ ಬೇರೆ ಇದೆ. ಹಾಗಾಗಿ ಇಲ್ಲಿ 2ನೇ ಪ್ರಶ್ನೆ ಆನ್ಸರ್ ಯಾವುದಾಗುತ್ತೆ, ಡಿ ಆಗುತ್ತದೆ. ಇಲ್ಲಿ ನೋಡ್ಬೋದು 2ನೇ ಪ್ರಶ್ನೆ ಇದೆಯಲ್ಲ, ಎ ಬಿ ಸಿ ಡಿ ಈ ರೀತಿ ತಾವು ಇಲ್ಲಿ ನೀಟಾಗಿ ರೌಂಡಾಗಿ ಶೇಡಿಂಗನ್ನು ಮಾಡಬೇಕು. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇದು ಫಸ್ಟ್ ಟೈಮ್ ತಾವು ಇಲ್ಲಿ ಎಕ್ಸಾಮನ್ನು ಬರಿತಾ ಇದ್ದೀರಿ. ಹಾಗಾಗಿ ಕನ್ಫ್ಯೂಸ್ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರವೇ ಇಲ್ಲಿ ತಮಗೆ OMRನಲ್ಲಿ ಆನ್ಸರ್ ಯಾವ ರೀತಿ ಬರೀಬೇಕಂತ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು 3ನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ ತ್ರಿಭುಜ ಯಾವ ರೀತಿ ಇದೆ, ಇಲ್ಲೆಲ್ಲವೂ ಕೂಡ ಅಂದರೆ ಎ ಮತ್ತು ಸಿ ಹಾಗೂ ಡಿ ಇವೆಲ್ಲವೂ ಕೂಡ ಲಂಬಕೋನ ಹೋಲುವಂತಹ ಚಿತ್ರಗಳಾಗಿವೆ. ಇದು ನೋಡ್ಬೋದು ಲಘುಕೋನವನ್ನು ಹೋಲುವಂತಹ ಅಥವಾ ಇಲ್ಲಿ ಸಮಬಾಹು ತ್ರಿಭುಜವನ್ನು ಹೊಂದಿರುವಂತಹ ಒಂದು ತ್ರಿಭುಜ ಆಗಿರುತ್ತೆ. ಸೊ ಇಲ್ಲಿ ಬಿ ಆಗುತ್ತದೆ. 3ನೇ ಪ್ರಶ್ನೆಗೆ ಉತ್ತರ ಬಿ ಆಗುತ್ತದೆ. ನೋಡ್ಬೋದು. ಹಾಗಾದರೆ ಇಲ್ಲಿ ನೋಡ್ಬೋದು 3ನೇ ಪ್ರಶ್ನೆ ಇದೆಯಲ್ಲ, ಇಲ್ಲಿ 3ನೇದರಲ್ಲಿ ಬಿ ಆಗುತ್ತೆ ಅಂದಾಗ ತಾವು ಏನು ಮಾಡಬೇಕು, ಇಲ್ಲಿ ಬಿ ಆಪ್ಷನ್ಗೆ ಈ ರೀತಿ ಶೇಡಿಂಗನ್ನು ಮಾಡಿದರೆ ತಮ್ಮ ಆನ್ಸರ್ ಇಲ್ಲಿ ಸರಿಯಾಗುತ್ತದೆ. ನೀಟಾಗಿ ರೌಂಡಾಗಿ ಶೇಡಿಂಗನ್ನು ಮಾಡಬೇಕು ವಿದ್ಯಾರ್ಥಿಗಳು. ಇನ್ನು 4ನೇ ಪ್ರಶ್ನೆ ನೋಡೋಣ. ಇಲ್ಲಿ ನೋಡ್ಬೋದು KIT ಇದೆ, ಇಲ್ಲಿ TIK ಇದೆ, ಇಲ್ಲಿ ITK ಇದೆ, ಇಲ್ಲಿ ನೋಡ್ಬೋದು IKC ಅಂತ ಇದೆ. ಇಲ್ಲಿ ಈ 3 ಅಕ್ಷರಗಳು ಇಲ್ಲಿ ಅದಲು ಬದಲಾಗಿದ್ದಾವೆ. ಆದರೆ 4ನೇ ಆಪ್ಷನ್ ಇದೆ ನೋಡಿ, ಇಲ್ಲಿ ಡಿ ಆಪ್ಷನ್ ಇದೆಯಲ್ಲ, IKC ಅನ್ನುವಂಥದ್ದು ಹೊಸ ಪದ ಆಗಿದೆ. ಸೊ ಇಲ್ಲಿ ಡಿ ಆಪ್ಷನ್ನು ಆಗುತ್ತದೆ 4ನೇ ಪ್ರಶ್ನೆಗೆ. ನೋಡ್ಬೋದು 4ನೇ ಪ್ರಶ್ನೆ ಆನ್ಸರ್ ಯಾವುದಾಯಿತು ಅಂದರೆ ಇಲ್ಲಿ ಡಿ ಆಪ್ಷನ್ ಆಯಿತು. ಈ ರೀತಿ ತಾವು ಶೇಡಿಂಗನ್ನು ಮಾಡಿದರೆ ತಮ್ಮ ಆನ್ಸರು ಕರೆಕ್ಟ್ ಆಗುತ್ತದೆ. ಈ OMRನಲ್ಲಿ ಇದೇ ರೀತಿಯ ಪ್ರಶ್ನೆಗಳೇ, ತಾವು ಎಲ್ಲ ಪ್ರಶ್ನೆಗಳಿಗೂ ಇದೇ ರೀತಿಯಾಗಿ ಉತ್ತರವನ್ನು ತಾವು ಭರ್ತಿ ಮಾಡಬೇಕು. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇಲ್ಲಿ ಮಾದರಿ 2ಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿರ್ತವೆ, ಅದು ಭಾಗ 2ರಲ್ಲಿ. ಇಲ್ಲಿ ಸೂಚನೆಗಳನ್ನು ಕೊಟ್ಟಿದ್ದಾರೆ, ತಾವು ವೀಕ್ಷಿಸಬಹುದು. ಪ್ರಶ್ನೆ ಸಂಖ್ಯೆಗಳು 5ರಿಂದ 8ರಲ್ಲಿ ಪ್ರಶ್ನೆ ರೂಪದ ಒಂದು ಆಕೃತಿಯನ್ನು ಎಡಬದಿಗೆ ಕೊಡಲಾಗಿರ್ತದೆ. ಇಲ್ಲಿ 4 ಉತ್ತರಗಳನ್ನು ಕೊಡಲಾಗಿರ್ತದೆ ಆಪ್ಷನ್ಸ್ಗಳಲ್ಲಿ. ಆದರೆ ಇಲ್ಲಿ ಕೊಟ್ಟಿರುವಂಥ ಸಮಸ್ಯೆ ಚಿತ್ರ ಹೇಗಿದೆಯೋ ಅದೇ ರೀತಿ ಕೂಡ ಇಲ್ಲಿ ಒಂದು ಚಿತ್ರ ಇರುತ್ತೆ. ಸೇಮ್ ಏನೂ ಬದಲಾವಣೆಗಳಾಗೋದಿಲ್ಲ. ಇದೇ ಸೇಮ್ ಆಗಿರುವಂಥ ಚಿತ್ರ ಇಲ್ಲಿ ಎಲ್ಲಿದೆ ಅಂತ ತಾವು ಕಂಡುಹಿಡಿಬೇಕಾಗುತ್ತದೆ. ಇಲ್ಲಿ ನೋಡ್ತಾ ಹೋಗಿ, ಇಲ್ಲಿ ಕೊಟ್ಟಿರುವಂಥ ಒಂದು ಸಮಸ್ಯಾ ಚಿತ್ರ ಒಂದು ಚೌಕವನ್ನು ವೃತ್ತವನ್ನು ಕೊಡಲಾಗಿರ್ತದೆ, ಅಲ್ಲಿ ಭಾಗಗಳಾಗಿ ವಿಂಗಡಿಸಲಾಗಿರುತ್ತೆ.
ಸೊ ನೋಡಿ ಇಲ್ಲಿ ಆಪ್ಷನ್ಸ್ಗಳು ನೋಡಿದಾಗ ಇಲ್ಲಿ ಯಾವ್ದು ಸೇಮ್ ಇದೆ ಅಂತ ಇಲ್ಲಿ ನೋಡ್ತಾ ಹೋದರೆ ಇಲ್ಲಿ ಎ ಇಲ್ಲ, ಮತ್ತು ಇಲ್ಲಿ ನೋಡ್ಬೋದು ಸಿ ಕೂಡ ಇಲ್ಲ, ಅದೇ ರೀತಿ ಡಿ ಇಲ್ಲ, ಆದರೆ ಬಿ ಇದೆಯಲ್ಲ ಸ್ವಲ್ಪವೂ ವ್ಯತ್ಯಾಸವಿಲ್ಲದ ಹಾಗೆ ಸೇಮ್ ಆಗಿದೆ. ಸೊ ಇಲ್ಲಿ 5ನೇ ಪ್ರಶ್ನೆಗೆ ಉತ್ತರ ತಾವು ಇಲ್ಲಿ ಬಿ ಆಪ್ಷನ್ ಹಾಕಬೇಕು. ಇಲ್ಲಿ OMR ಅಲ್ಲಿ ತಮಗೆ ತೋರಿಸ್ಕೊಡ್ತೀನಿ. 5ನೇ ಪ್ರಶ್ನೆ ಇದೆ ನೋಡಿ, ಇಲ್ಲಿ ಇದಕ್ಕೆ ಬಿ ಆಪ್ಷನ್ಗೆ ತಾವು ಶೇಡಿಂಗನ್ನು ಮಾಡಬೇಕು ನೀಟಾಗಿ. ಈ ರೀತಿ ಮಾಡಿದರೆ ಇಲ್ಲಿ ಈಸಿಯಾಗಿ ತಾವು ಪರೀಕ್ಷೆಯನ್ನು ಎದುರಿಸಬಹುದು. ಇನ್ನು ನೆಕ್ಸ್ಟ್ 6ನೇ ಪ್ರಶ್ನೆ ನೋಡೋಣ. ಇಲ್ಲಿ ನೋಡಿ ಇದೇ ರೀತಿಯಾಗಿ ಬಂದಿರುವಂಥ ಒಂದು ಸಮಸ್ಯೆ ಚಿತ್ರ ಯಾವುದಿದೆ ಇಲ್ಲಿ ನೋಡಿ, ಇಲ್ಲಿ ಎ ಇಲ್ಲ ನೋಡ್ಬೋದು, ಇಲ್ಲಿರುವಂಥ ಏರೋ ಮಾರ್ಕ್. ಅದೇ ರೀತಿ ಇಲ್ಲಿ ಬಿ ನೋಡ್ಬೋದು, ಬಿ ಕೂಡ ಇಲ್ಲ, ಮತ್ತು ಇಲ್ಲಿ ಡಿ ಆಪ್ಷನ್ ಇಲ್ಲ, ಬಟ್ ಸಿ ಇದೆಯಲ್ಲ ಸ್ವಲ್ಪವೂ ಬದಲಾವಣೆ ಆಗದೆ ಇಲ್ಲಿ ಹೇಗಿದೆ ಇಲ್ಲಿ ಕೂಡ ಹಾಗೆಯೇ ಇದೆ. ಸೊ 6ನೇ ಪ್ರಶ್ನೆಗೆ ಉತ್ತರ ಸಿ ಆಗುತ್ತದೆ. ಇಲ್ಲಿ ನೋಡ್ಬೋದು 6ನೇ ಪ್ರಶ್ನೆಗೆ ಉತ್ತರ ಸಿ ಆಪ್ಷನ್ನು ಆಗುತ್ತದೆ. ಈ ರೀತಿ ತಾವು ನೀಟಾಗಿ ರೌಂಡಾಗಿ ಶೇಡಿಂಗನ್ನು ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ 7ನೇ ಪ್ರಶ್ನೆ ನೋಡೋನಲ್ಲಿ ಇದೇ ಸೇಮ್ ಆಗಿರುವಂಥ ಒಂದು ಸಮಸ್ಯೆ ನೋಡ್ತಾ ಹೋದಾಗ ಸಮಸ್ಯೆ ಚಿತ್ರ ಇಲ್ಲಿ ನೋಡಿ ಡಿ ಇಲ್ಲ ಮತ್ತು ಸಿ ಇಲ್ಲ, ಅದೇ ರೀತಿ ಎ ಕೂಡ ಇಲ್ಲ, ಬಟ್ ಬಿ ಇದೆಯಲ್ಲ ಸೇಮ್ ಆಗಿದೆ, ಏನೂ ವ್ಯತ್ಯಾಸಗಳಿಲ್ಲದ ಹಾಗೆ 7ನೇ ಪ್ರಶ್ನೆಯ ಉತ್ತರ ಇಲ್ಲಿ ಬಿ ಆಗುತ್ತದೆ. ಇಲ್ಲಿ ನೋಡ್ಬೋದು 7ನೇ ಪ್ರಶ್ನೆಗೆ ಉತ್ತರ ಇಲ್ಲಿ ಬಿ ಆಗುತ್ತದೆ. ನೆಕ್ಸ್ಟು 8ನೇ ಪ್ರಶ್ನೆ ನೋಡ್ಬೋದು, ಇಲ್ಲಿ ಸೇಮ್ ಇರಬೇಕು. ಇಲ್ಲಿ ಒಂದು ವೃತ್ತ ಕೊಡಲಾಗಿರುತ್ತೆ ನೋಡ್ಬೋದು, ಇದೇ ಸೇಮ್ ಆಗಿರ್ಬೋದು. ಇಲ್ಲಿ ಎ ಇಲ್ಲ ಹಾಗೂ ಸಿ ಮತ್ತು ಡಿ ಇಲ್ಲ, ಬಿ ಸೇಮ್ ಆಗಿದೆ. ಸೊ ಇಲ್ಲಿ 8ನೇ ಪ್ರಶ್ನೆ ಉತ್ತರ ಬಿ ಆಗುತ್ತದೆ. ಇಲ್ಲಿ ನೋಡ್ಬೋದು 8ನೇ ಪ್ರಶ್ನೆ ಉತ್ತರ ಬಿ ಆಪ್ಷನ್ ಆಗುತ್ತದೆ. ಈ ರೀತಿ ತಾವು ಶೇಡಿಂಗನ್ನು ಮಾಡಬೇಕಾಗುತ್ತದೆ, ನೀಟಾಗಿ ರೌಂಡಾಗಿ ಮಾಡಬೇಕಾಗುತ್ತೆ. ಓಕೆ, ಈ ರೀತಿ ತಾವು ಇಲ್ಲಿ ಶೇಡಿಂಗನ್ನು ಮಾಡಬೇಕಾಗುತ್ತದೆ. ಇನ್ನು ಭಾಗ 3ಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಮಾದರಿ 3ಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳಿರ್ತವೆ. ಇಲ್ಲಿ 9ರಿಂದ 12ರವರೆಗಿನ ಪ್ರಶ್ನೆಗಳಲ್ಲಿ ಒಂದು ಸಮಸ್ಯೆ ಚಿತ್ರವನ್ನು ಕೊಡಲಾಗಿರುತ್ತೆ, ಆದರೆ ಅದರ ಒಂದು ಭಾಗ ಮಾತ್ರ ಕೊಡಲಾಗಿರುತ್ತದೆ. ಅದರ ಉಳಿದ ಭಾಗವನ್ನು ಇಲ್ಲಿ 4 ಆಪ್ಷನ್ಸ್ಗಳಲ್ಲಿ ಯಾವುದಾಗುತ್ತೆ ಅನ್ನೋದನ್ನು ತಾವು ಕಂಡುಹಿಡಿಯಬೇಕಾಗುತ್ತದೆ. ಹಾಗಾದರೆ ಇಲ್ಲಿ ನೋಡೋಣ. ಇಲ್ಲಿ ನೋಡ್ಬೋದು ಒಂದು ಸಮಸ್ಯೆ ಚಿತ್ರ ಕೊಟ್ಟಿರ್ತಾರೆ. ತಾವೇನು ಮಾಡಬೇಕು ಅಂದರೆ ಇಲ್ಲಿ ಕೊಟ್ಟಿರುವಂಥ ಸಮಸ್ಯೆ ಚಿತ್ರವನ್ನು ಇಲ್ಲಿ ರೀತಿ ತಾವು ಫೇರ್ ಆಗಿ ಅಥವಾ ಇಲ್ಲಿ ಕಚ್ಚಾ ವರ್ಕ್ ಮೂಲಕ ಈ ರೀತಿ ಪ್ರಾಕ್ಟೀಸ್ ಮಾಡ್ಕೋಬೇಕು, ಅಂದರೆ ತಮಗೆ ಆನ್ಸರು ಇಲ್ಲಿ ಸಿಗುತ್ತದೆ. ಈ ರೀತಿ ಮಾಡಿಕೊಂಡು ಇಲ್ಲಿ ಡಾಟ್ಗಳನ್ನು ಕೊಡಲಾಗಿರುತ್ತೆ, ಒಟ್ಟು 4 ಡಾಟ್ಗಳು ಈ ರೀತಿ. ನೆಕ್ಸ್ಟ್ ಇಲ್ಲಿ ಒಂದು ಚೌಕ್ ಬಾಕ್ಸ್ ಬರುತ್ತದೆ ನೋಡ್ಬೋದು ಇಲ್ಲಿ. ಹಾಗಾದರೆ ಇದು ಆನ್ಸರ್ ಯಾವುದಾಗುತ್ತೆ ಅಂತ ನೋಡ್ತಾ ಹೋಗೋಣ. ಇದು ನೋಡಿ ಮೇಲ್ಗಡೆ ಬಂದಿದೆ ಈ ರೀತಿ ಡಾಟು, ಸೊ ಇದು ಆಗುವುದಿಲ್ಲ, ಇದು ಕೂಡ ಆಗುವುದಿಲ್ಲ. ಇನ್ನು ನೆಕ್ಸ್ಟು 3 ಮತ್ತು 4ನೇ ಆಪ್ಷನ್ಸ್ಗಳು ನೋಡಿದಾಗ 3ನೇ ಆಪ್ಷನ್ ನೋಡ್ಬೋದು, ಇದು ಮೇಲ್ಗಡೆ ಬಂದಿದೆ, ಬಟ್ ಅದು ಕೆಳಗೆ ಬರಬೇಕಾಯ್ತು ಈ ರೀತಿ ಚೌಕ, ಸೊ ಇದು ಕೂಡ ಆಗುವುದಿಲ್ಲ. ಇಲ್ಲಿ ಡಿ ಆಪ್ಷನ್ನು ಆಗುತ್ತದೆ. 9ನೇದಕ್ಕೆ ತಾವು ಇಲ್ಲಿ ಡಿ ಅನ್ನು ಹಾಕಬೇಕು OMRನಲ್ಲಿ. ಇಲ್ಲಿ ನೋಡ್ಬೋದು 9ನೇದಕ್ಕೆ ತಾವು ನೀಟಾಗಿ ಡಿ ಆಪ್ಷನ್ ಹಾಕಬೇಕಾಗುತ್ತದೆ. ನೆಕ್ಸ್ಟ್ 10ನೇ ಪ್ರಶ್ನೆ ನೋಡೋಣ. ಇಲ್ಲಿ 10ನೇ ಪ್ರಶ್ನೆ ನೋಡಿದಾಗ ಇಲ್ಲಿ ನೋಡ್ಬೋದು, ಇದನ್ನು ತಾವು ಇಲ್ಲಿ ಸಂಪೂರ್ಣ ಭರ್ತಿ ಮಾಡಬೇಕಿರುತ್ತೆ ರೌಂಡಾಗಿ ನೋಡ್ಬೋದು ಇಲ್ಲಿ. ಅದೇ ರೀತಿ ಮತ್ತಿಲ್ಲಿ ಸೊ ಈ ರೀತಿ ಬರಬೇಕದು. ಹಾಗಾದರೆ ಮತ್ತಿಲ್ಲಿ ಫುಲ್ ಇಲ್ಲಿ ತುಂಬಬೇಕಾಗುತ್ತದೆ ಈ ರೀತಿ. ಸೊ ಈ ರೀತಿ ಇರುವಂಥ ಸಮಸ್ಯೆ ಚಿತ್ರ ಯಾವುದಂತ ನೋಡ್ತಾ ಹೋದರೆ ಇಲ್ಲಿ ಡಿ ಆಗುತ್ತದೆ, ಎ ಬಿ ಸಿ ಆಗುವುದಿಲ್ಲ. ಸೊ 10ನೇ ಪ್ರಶ್ನೆ ಆನ್ಸರ್ ಡಿ ಹಾಕೋಬೇಕು. ಇಲ್ಲಿ ನೋಡ್ಬೋದು ಈ ರೀತಿ 10ನೇ ಪ್ರಶ್ನೆಗೆ ಡಿ ಹಾಕೊಳ್ಬೇಕು. ನೆಕ್ಸ್ಟ್ 11ನೇ ಪ್ರಶ್ನೆ ನೋಡೋಣ. ಇಲ್ಲಿ ನೋಡಿ ಈ ರೀತಿ ಗೆರೆ ಬರ್ತದೆ. ಇಲ್ಲಿ ನೋಡಿ ಯಾವ ರೀತಿ ಮಾಡಿದ್ದಾರೆ ಅವರು ನೋಡ್ತಾ ಹೋದಾಗ ನೋಡ್ಬೋದು ಇಲ್ಲಿ. ಮತ್ತೆ ಇಲ್ಲಿ ಈ ರೀತಿ ಇಲ್ಲಿ ಒಂದು ರೇಖೆ ಬರುತ್ತೆ, ಮತ್ತೆ ಇಲ್ಲಿ ತುಂಬಿದ್ದಾರೆ ಇಲ್ಲಿ ನೋಡ್ಬೋದು ಈ ರೀತಿ. ಇಲ್ಲಿ ಕೂಡ ಭರ್ತಿಯನ್ನು ಮಾಡಲಾಗಿರುತ್ತದೆ. ಸೊ ಇಲ್ಲಿ ನೋಡ್ತಾ ಹೋದಾಗ ಯಾವುದಾಗ್ತದೆ ಇಲ್ಲಿ ನೋಡಿ, ಇಲ್ಲಿ ಡಿ ಆಪ್ಷನ್ ಆಗೋದಿಲ್ಲ. ಮೊದಲನೇದಾಗಿ ಹೇಳ್ತಿದ್ದೀನಿ,
ಡಿ ಆಗುವುದಿಲ್ಲ. ಅದೇ ರೀತಿ ಇಲ್ಲಿ ಬಿ ಆಪ್ಷನ್ ಕೂಡ ಆಗುವುದಿಲ್ಲ, ಯಾಕೆ ಗೆರೆ ಈ ಕಡೆ ಬಂದಿದೆ ಅದು. ಇನ್ನು ಸಿ ಕೂಡ ಆಗುವುದಿಲ್ಲ, ಎ ಆಗುತ್ತದೆ. 11ನೇ ಪ್ರಶ್ನೆ ಆನ್ಸರ್ ಎ ಆಗುತ್ತದೆ. ನೋಡ್ಬೋದು 11ನೇ ಪ್ರಶ್ನೆಗೆ ತಾವಿಲ್ಲಿ ನೋಡಿದಾಗ ಎ ಆಪ್ಷನ್ನು ಆಗುತ್ತದೆ. ತಾವು ಬ್ಲ್ಯಾಕ್ ಅಥವಾ ನೀಲಿ ಇಂಕ್ ಪೆನ್ನನ್ನು ಬಳಸ್ಬೋದು, ಅಥವಾ ಬಾಲ್ ಪಾಯಿಂಟ್ ಪೆನ್ ಇರಬೇಕು, ಯಾವುದೇ ಜೆಲ್ ಪೆನ್ನನ್ನು ಬಳಸಬೇಡಿ. ಸೊ ಈ ರೀತಿ ಹಾಕೋಬೇಕು. ನೆಕ್ಸ್ಟ್ 12ನೇ ಪ್ರಶ್ನೆ ನೋಡ್ಬೋದು. ಇಲ್ಲಿ ಈ ರೀತಿ ಕೊಟ್ಟಾಗ ಏನು ಮಾಡಬೇಕು, ಮೊದಲು ತಾವು ಇದನ್ನು ಈ ರೀತಿ ಸೇರಿಸ್ಕೊಳ್ಬೇಕು ಫಸ್ಟು. ನೆಕ್ಸ್ಟ್ ಇಲ್ಲಿ ಒಂದು ರೇಖೆ ಇಲ್ಲಿ ಬಂದಿರ್ತದೆ. ಇನ್ನು ಇಲ್ಲಿ ನೋಡ್ಬೋದು ಯಾವ ರೀತಿ ಏರೋ ಮಾರ್ಕ್ ಹೋಗಿದೆ ಅಂದರೆ ಅದು ಇಲ್ಲಿ ಕೊಟ್ಟಿದ್ದಾರಲ್ಲ ಸೇಮ್ ಆಗಿರಬೇಕು, ಅದು ಏನು ಚೇಂಜಸ್ ಇರಬಾರ್ದು. ಇಲ್ಲಿ ನೋಡ್ತಾ ಹೋಗಿ, ಇಲ್ಲಿ ಕೊಟ್ಟಿರುವಂಥ ಚಿತ್ರದಲ್ಲಿ ಏರೋ ಮಾರ್ಕ್ ಈ ರೀತಿ ಹೋಗಿದೆ ಅಂದರೆ ಒಂದೇನಾಗುತ್ತೆ ಈ ರೀತಿ ಬರುತ್ತೆ. ಇನ್ನೊಂದು ನೋಡ್ಬೋದು ಈ ಕಡೆ ದಿಕ್ಕಿಗೆ ಹೋಗುತ್ತದೆ, ಇನ್ನೊಂದು ಈ ದಿಕ್ಕಿಗೆ ಹೋಗುತ್ತೆ, ಇನ್ನೊಂದು ಈ ದಿಕ್ಕಿಗೆ ಹೋಗುತ್ತೆ. ಹಾಗಾದರೆ ಇಲ್ಲಿ ನೋಡ್ತಾ ಹೋಗಿ, ಇಲ್ಲಿ 4 ಆಪ್ಷನ್ಸ್ಗಳಲ್ಲಿ ಇದು ಎಲ್ಲವೂ ಕೂಡ ವಿರೋಧ ದಿಕ್ಕಿನಲ್ಲಿ ಹೋಗಿದ್ದಾವೆ. ಇಲ್ಲಿ ನೋಡ್ಬೋದು ಇದು ಒಂದು ಈ ಕಡೆ ಬಂದಿದೆ, ಒಂದು ಈ ಕಡೆ ಹೋಗಿದೆ. ಸೊ ಇದು ಕೂಡ ಆನ್ಸರ್ ಆಗೋದಿಲ್ಲ. ಮತ್ತು ಇನ್ನು ಡಿ ಆಪ್ಷನ್ ಮತ್ತು ಇಲ್ಲಿ ಬಿ ಆಪ್ಷನ್ ನೋಡ್ತಾ ಹೋಗ್ಬೋದು. ಇಲ್ಲಿ ಎದಲ್ಲಿ ನೋಡ್ಬೋದು, ಎದಲ್ಲಿ ಕೂಡ ಇಲ್ಲಿ ರಾಂಗ್ ಆಗಿದೆ. ಇಲ್ಲಿ ನೋಡಿದಾಗ ಅದು ಈ ರೀತಿ ಬರುತ್ತೆ, ಬಟ್ ಇಲ್ಲಿ ಗೆರೆ ಬಂದಿದೆ. ಸೊ ಎ ಆಪ್ಷನ್ ಕೂಡ ಆಗೋದಿಲ್ಲ. ನೆಕ್ಸ್ಟ್ ಡಿ ಆಪ್ಷನ್ ನೋಡ್ತಾ ಹೋಗ್ಬೋದು. ಡಿ ಆಪ್ಷನಲ್ಲಿ ಕೊಟ್ಟಿರುವಂಥ ರೇಖೆಗಳು ಇಲ್ಲಿ ಎಲ್ಲವೂ ಕೂಡ ಒಂದು ಅಪೋಸಿಟ್ ದಿಕ್ಕಿನಲ್ಲಿ ಬಂದಿದೆ, ಒಂದು ಅದರ ಹಿಂದ್ಗಡೆನೇ ಬಂದಿದೆ. ಸೊ ಇದು ಕೂಡ ಆಗೋದಿಲ್ಲ, ಇಲ್ಲಿ ಬಿ ಆಗುತ್ತದೆ. ಸ್ವಲ್ಪ ತಾವು ಸೂಕ್ಷ್ಮವಾಗಿ ಇಲ್ಲಿ ಗಮನಿಸಬೇಕು. ಇದು ಭಾಗ 3ಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಾಗಿವೆ. ಇನ್ನು ಭಾಗ 4ಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಸಂಖ್ಯೆ 13ರಿಂದ 16ರಲ್ಲಿ ಎಡಬದಿಗೆ 3 ಪ್ರಶ್ನೆ ರೂಪದ ಆಕೃತಿಗಳನ್ನು ಕೊಟ್ಟು 4ನೇ ಆಕೃತಿಯ ಸ್ಥಾನವನ್ನು ಖಾಲಿ ಬಿಡಲಾಗಿರುತ್ತೆ. ಈ ಪ್ರಶ್ನೆ ರೂಪದ ಆಕೃತಿಗಳು ಒಂದು ಶ್ರೇಣಿಯಲ್ಲಿರುತ್ತವೆ, ಅಂದರೆ ಸೀರಿಯಲ್ ಆಗಿರುತ್ತವೆ. ಉದಾಹರಣೆಗಾಗಿ 1 ಆದಮೇಲೆ 2, 2 ಆದಮೇಲೆ 3, 3 ಆದಮೇಲೆ 4, ಈ ರೀತಿಯಾಗಿ ಸೀರಿಯಲ್ ಆಗಿರ್ತದೆ. ಇಲ್ಲಿ ಕೊಟ್ಟಿರುವ 4 ಆಪ್ಷನ್ಸ್ಗಳಲ್ಲಿ ಬರುವಂತಹ ನೆಕ್ಸ್ಟ್ ಚಿತ್ರ ಯಾವುದು ಅನ್ನೋದನ್ನು ತಾವು ಕಂಡುಹಿಡಿಯಬೇಕಾಗುತ್ತದೆ. ಇಲ್ಲಿ ನೋಡೋಣ. ಮೊದಲೇದಾಗಿ ನೋಡ್ಬೋದು, ಇಲ್ಲಿ ಸಮಸ್ಯೆ ಚಿತ್ರ ಈ ರೀತಿ ಇತ್ತು, ಅದು ಏನಾಯಿತು ಕೆಳಗಡೆ ಬಂತು. ಈಗ ನೆಕ್ಸ್ಟ್ ಏನಾಗುತ್ತೆ, ಇದು ಮೇಲ್ಗಡೆ ಈ ಕಡೆ ಹೋಗ್ತದೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಈ ಏರೋ ಮಾರ್ಕ್ ಇದರಲ್ಲಿ ಈ ಕಡೆ ಬರುತ್ತೆ. ನೋಡ್ತಾ ಹೋದಾಗ ಮೇಲ್ಗಡೆ ಹೋಗುತ್ತೆ ಏರೋ ಮಾರ್ಕು, ಬಟ್ ಆದರೆ ಇಲ್ಲಿ ನೋಡ್ಬೋದು ಏರೋ ಮಾರ್ಕ್ ಎಷ್ಟಿದೆ, ಇಲ್ಲಿ ಕೇವಲ ಒಂದೇ ಇದೆ. ಹಾಗಾಗಿ ಇಲ್ಲಿ ನೋಡ್ತಾ ಹೋದಾಗ ಕೆಳಗಡೆ ಬಂದಿದೆ. ಸೊ ಇದು ಇಲ್ಲ, ಸಿ ಆಪ್ಷನ್ ಇಲ್ಲ, ಮತ್ತು ಡಿ ಇಲ್ಲ. ನೋಡ್ಬೋದು ಬಿ ಆಗುತ್ತದೆ. ಇಲ್ಲಿ ನೋಡ್ಬೋದು ಮೊದಲಿಗೆ ಇದು ಒಂದು ಸಣ್ಣ ವೃತ್ತ ಅಥವಾ 0 ಆದರೂ ಅನ್ಕೋಬೋದು. ಇಲ್ಲಿ ಒಂದು ಇಂಟು ಬಂತು, 0 × 0. ಹಾಗಾದರೆ ನೋಡ್ಬೋದು ಮೊದಲಿಗೆ 0 ಇದೆ, ನೆಕ್ಸ್ಟ್ ಇಂಟು 0, ನೆಕ್ಸ್ಟ್ ಇಂಟು ಬರುತ್ತದೆ. ಹಾಗಾದರೆ ಯಾವುದಿದೆ ನೋಡ್ತಾ ಹೋಗಿ, ಎ ಇಲ್ಲ, ಅದೇ ರೀತಿ ಇಲ್ಲಿ 0 ಇಲ್ಲ. ಸೊ ಇದು ಕೂಡ ಆಗೋದಿಲ್ಲ. ಇಲ್ಲಿ ನೋಡ್ಬೋದು 0 × 0 ಇಂಟು ಇದು ಆಗುತ್ತದೆ. ಸೊ ಇಲ್ಲಿ ಡಿ ಆಪ್ಷನ್ ಆಗುವುದಿಲ್ಲ. ಹಾಗಾದರೆ ಇಲ್ಲಿ 13ನೇದಕ್ಕೆ ಬಿ ಆಪ್ಷನ್ ಆಗುತ್ತದೆ, 14ನೇದಕ್ಕೆ ಇಲ್ಲಿ ಸಿ ಆಪ್ಷನ್. ನೋಡೋಣ, OMRನಲ್ಲಿ ಹಾಕಿ ತಮಗೆ ತಿಳಿಸ್ಕೊಡ್ತೀನಿ. 13ನೇದಕ್ಕೆ ನೋಡ್ಬೋದು ಬಿ, ನೋಡ್ತಾ ಹೋಗಿಲ್ಲಿ 13ನೇದಕ್ಕೆ ಬಿ ಹಾಕಬೇಕು. 14ನೇದಕ್ಕೆ ಸಿ ಆಪ್ಷನ್ ಆಗುತ್ತದೆ. ಈ ರೀತಿ ಹಾಕಬೇಕಾಗುತ್ತೆ. ನೆಕ್ಸ್ಟ್ 15ನೇ ಪ್ರಶ್ನೆ ನೋಡೋಣ. ಇಲ್ಲಿ ಒಂದು ಪಂಚಭುಜಾಕೃತಿ ಇರ್ತದೆ. ಇಲ್ಲಿ ಒಂದು ಸಣ್ಣ ಇಂಟು ಚಿಹ್ನೆ ಇದೆ. ಅದು ನೆಕ್ಸ್ಟ್ ಏನಾಗಿದೆ, ಉಲ್ಟಾ ಆಗಿದೆ. ಅದು ಚಿತ್ರ ಮೇಲೆ ಬಂದಿದೆ, 2 ಇಂಟು ಚಿಹ್ನೆ ಬಂದಿದ್ದಾವೆ. ಈಗ ಮತ್ತೆ ಸ್ಟೇಟ್ ಇದೆ 3 ಇಂಟು ಚಿಹ್ನೆ. ಈ ಉಲ್ಟಾ ಆಗುತ್ತೆ, 4 ಇಂಟು ಚಿಹ್ನೆಗಳು ಬರ್ತವೆ. ಹಾಗಾದ್ರೆ ನೋಡೋಣ, ಇಲ್ಲಿ ಎ ಆಗುವುದಿಲ್ಲ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಹೋಗಿ ಉಲ್ಟಾ ಆಗಿದೆ, ಬಟ್ ಇಲ್ಲಿ ಚಿಹ್ನೆಗಳನ್ನು ನೋಡ್ತಾ ಹೋಗಿ ಇಲ್ಲಿ ಡಿ ಆಗುವುದಿಲ್ಲ. ಇಲ್ಲಿ ನೋಡಿ ಸ್ಟೇಟ್ ಇದೆ ಚಿತ್ರ ಇದು, ಸೊ ಇದಾಗುವುದಿಲ್ಲ. ಸಿ ಆಪ್ಷನ್ನು ಆಗುತ್ತದೆ. 15ನೇ ಪ್ರಶ್ನೆ ಸಿ ಆನ್ಸರ್ ಹಾಕಬೇಕು. ಇಲ್ಲಿ ನೋಡಿ, ಈ ರೀತಿ ಹಾಕಬೇಕು. ನೆಕ್ಸ್ಟ್ 16ನೇ ಪ್ರಶ್ನೆ ನೋಡೋಣ. ಇಲ್ಲಿ ನೋಡ್ಬೋದು, ಮೊದಲಿಗೆ ಇಲ್ಲಿ ತ್ರಿಭುಜ ಇತ್ತು, ಇಲ್ಲಿ ಆಯತ, ವೃತ್ತ. ಈಗಿದು ಏನಾಯಿತು ಅಂದರೆ ಈ ರೀತಿ ಮೇಲ್ಗಡೆ ಬಂತು, ಇದು ಈ ಕಡೆ ಹೊರತು, ಮತ್ತಿಲ್ಲಿ ವೃತ್ತ ಇದ್ದ ಹಾಗೇ ಇದೆ. ಈಗ ನೆಕ್ಸ್ಟ್ ಬರುವಂಥದ್ದು ವೃತ್ತ, ಚೌಕ, ಇಲ್ಲಿ ತ್ರಿಭುಜ, ಮತ್ತು ಇಲ್ಲಿ ಒಂದು ಏರೋ ಮಾರ್ಕ್ ಬಂತು. ಈಗ ನೆಕ್ಸ್ಟ್ ಇಲ್ಲಿ ಬರೋದು ಈಗ
ಮೇಲ್ಗಡೆ ಏರೋ ಮಾರ್ಕ್ ಹೋಗುತ್ತೆ. ಆದರೆ ಇಲ್ಲಿ ಕೊಟ್ಟಿರುವಂಥದ್ದು ಏನಿದೆ ನೋಡ್ತಾ ಹೋಗಿ, ಇದು 1 ಇಲ್ಲಿ ಬಂತು. ನೆಕ್ಸ್ಟ್ ನೋಡ್ಬೋದು ಇಲ್ಲಿ ತ್ರಿಭುಜ, ಅದಾದಮೇಲೆ ಏರೋ ಮಾರ್ಕ್, ಅದಾದಮೇಲೆ ವೃತ್ತ, ಚೌಕ. ಇಲ್ಲಿ ನೆಕ್ಸ್ಟ್ ಬಂದಿದ್ದು ಆಯತ, ತ್ರಿಭುಜ, ಇಲ್ಲಿ ಏರೋ ಮಾರ್ಕ್ ಮತ್ತು ವೃತ್ತ. ಈಗ ನೆಕ್ಸ್ಟ್ ನೋಡ್ಬೋದು ಇಲ್ಲಿರುವಂಥ ಚಿತ್ರ ಇಲ್ಲಿ ಬಂದಿದೆ. ಹಾಗಾದರೆ ನೆಕ್ಸ್ಟ್ ಬರುವಂಥದ್ದು ಚಿತ್ರ ಯಾವುದು ಬರುತ್ತೆ ಅಂದರೆ ಇಲ್ಲಿ ಈ ರೀತಿ ಬರುತ್ತದೆ. ಇಲ್ಲಿ ಕೆಳಗಡೆ ಬರುತ್ತೆ, ಇಲ್ಲಿ ವೃತ್ತ ಬರುತ್ತೆ, ಇಲ್ಲಿ ನೋಡ್ಬೋದು ಏರೋ ಮಾರ್ಕ್ ಬರುತ್ತದೆ, ಇಲ್ಲಿ ಈ ರೀತಿ ಇಲ್ಲಿ ನೋಡ್ಬೋದು ಈ ರೀತಿ. ಉದಾಹರಣೆಗೆ ತಮ್ಮ ತೋರಿಸೋದಾದರೆ ಈ ರೀತಿ ತ್ರಿಭುಜ ಬರುತ್ತೆ. ಸೊ ಹಾಗಾದ್ರೆ ಇಲ್ಲಿ ನೋಡ್ತಾ ಹೋದಾಗ ಏರೋ ಮಾರ್ಕ್ ಇದೆ, ವೃತ್ತ ಇದೆ, ಆಯತ ಇದೆ ಮತ್ತು ತ್ರಿಭುಜ ಇದೆ. ಸೊ ಹಾಗಾಗಿ ಇಲ್ಲಿ ಬಿ ಆಪ್ಷನ್ನು ಆಗುತ್ತದೆ. 16ನೇ ಪ್ರಶ್ನೆ ಆನ್ಸರ್ ಬಿ ಆಗುತ್ತದೆ. ಅದನ್ನ ಏರೋ ಮಾರ್ಕ್ ಇಲ್ಲಿ OMR ಶೀಟ್ನಲ್ಲಿ ಹೇಗೆ ಹಾಕೋದನ್ನು ತಮಗೆ ತಿಳಿಸ್ಕೊಡ್ತೀನಿ. 16ನೇ ಪ್ರಶ್ನೆ ಬಿ ಆಪ್ಷನ್. ಇಲ್ಲಿ ನೋಡ್ಬೋದು ಈ ರೀತಿ ತಾವು ಭರ್ತಿಯನ್ನು ಮಾಡಬೇಕಾಗುತ್ತದೆ. ಇನ್ನು ಭಾಗ 5ಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಸಂಖ್ಯೆಗಳು 17ರಿಂದ 20ರಲ್ಲಿ 3 ಪ್ರಶ್ನೆ ರೂಪದ ಆಕೃತಿಗಳು, ಅನಂತರ 4ನೇ ಆಕೃತಿಯ ಸ್ಥಾನದಲ್ಲಿ ಕ್ವೆಶ್ಚನ್ ಮಾರ್ಕ್ ಇಡಲಾಗಿರುತ್ತೆ. ಇಲ್ಲಿ ಮೊದಲೆರಡು ಪ್ರಶ್ನೆ ರೂಪ ಆಕೃತಿಗಳಲ್ಲಿ ಒಂದು ಬಗೆಯ ಸಹ ಸಂಬಂಧ ಇರುತ್ತೆ. ಇಂತಹದೇ ಸಹ ಸಂಬಂಧ 3ನೇ ಮತ್ತು 4ನೇ ಪ್ರಶ್ನೆ ರೂಪದ ಆಕೃತಿಗಳಲ್ಲಿ ಇರಬೇಕಾಗುತ್ತೆ. ಇದನ್ನು ತಾವು ಇಲ್ಲಿ ಕಂಡುಹಿಡಬೇಕು. ನೋಡ್ಬೋದು ಮೊದಲಿಗೆ ಚೌಕ ಇದೆ. ಇಲ್ಲಿ ಚೌಕಕ್ಕೆ 2 ರೇಖೆಗಳನ್ನು ಹಿಡಿದು 4 ಭಾಗ ಮಾಡಲಾಗಿರುತ್ತೆ, 4 ತ್ರಿಭುಜಗಳು ಕೂಡ ಆಗಿರುತ್ತವೆ. ಹಾಗಾದರೆ ಇಲ್ಲಿ ನೋಡ್ಬೋದು ಇಲ್ಲಿ ಯಾವ ರೀತಿ ಸಮಭಾಗ ಮಾಡಲಾಗಿರ್ತದೆ ಅಂತ ನೋಡಿದಾಗ ಇಲ್ಲಿ ಕೂಡ ಅದೇ ರೀತಿಯಾಗಿ ಬಾಹುಗಳು ಬರಬೇಕಾಗುತ್ತದೆ. ಇಲ್ಲಿ ನೋಡ್ಬೋದು ಇಲ್ಲಿ ಡಿ ಆಪ್ಷನ್ ನೋಡ್ಬೋದು ತಾವು, ಡಿದಲ್ಲಿ ಬಂದಿಲ್ಲ. ಅದೇ ರೀತಿಯಾಗಿ ಸಮಭಾಗಗಳು ಬರಬೇಕಾಗುತ್ತೆ. ಅದು ಆ ರೀತಿ ನೋಡ್ತಾ ಹೋದಾಗ ಇಲ್ಲಿ ಎದುರು ಬದುರು ಬಾಹುಗಳು ಸಮ ಇರಬೇಕು. ಸೊ ಇಲ್ಲಿ ಸಿ ಇಲ್ಲ ಮತ್ತು ಬಿ ಕೂಡ ಇಲ್ಲ, ಎ ಆಗುತ್ತದೆ. ಇಲ್ಲಿ ತಾವು ಏನು ಮಾಡಬೇಕು, ಇಲ್ಲಿ OMR ಆನ್ಸರ್ ಶೀಟ್ನಲ್ಲಿ ಇಲ್ಲಿ 17ನೇ ಪ್ರಶ್ನೆ ಇದೆಯಲ್ಲ, ಇಲ್ಲಿ ಎ ಆಪ್ಷನ್ ಹಾಕೋಬೇಕಾಗುತ್ತದೆ. ಇಲ್ಲಿ ನೋಡ್ಬೋದು ಈ ರೀತಿ ತಾವು ಶೇಡಿಂಗನ್ನು ಮಾಡಬೇಕಾಗುತ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು, ಇಲ್ಲಿ 18ನೇ ಪ್ರಶ್ನೆ ನೋಡಿ. ಇಲ್ಲಿ ಕೊಟ್ಟಿರುವಂಥ ಒಂದು ಸಮಸ್ಯೆ ಚಿತ್ರದಲ್ಲಿ ಇಲ್ಲಿ ನೋಡ್ಬೋದು 2 ಡಾಟ್ಗಳು ಮೇಲೆ ಒಂದು ವಕ್ರರೇಖೆ ಇದೆ, ಇಲ್ಲೊಂದು ವೃತ್ತ ಕೊಡಲಾಗಿರುತ್ತೆ. ಇದು ಅಪೋಸಿಟ್ ಬಂದಿರುತ್ತೆ, ಇದು ಮಾತ್ರ ಕೆಳಗಲ್ಲಿ ಸೇಮ್ ಇರುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ಒಂದು ರೇಖೆ ಬಂದಿರ್ತದೆ ಸಣ್ಣದು. ಹಾಗಾದ್ರೆ ಇದು ಅಪೋಸಿಟ್ ದಿಕ್ಕಿನಲ್ಲಿ ಬರುತ್ತೆ. ಯಾವ ರೀತಿ ಅಂದರೆ ನೋಡ್ಬೋದು ಇಲ್ಲಿ ತಮ್ಮ ತಿಳಿಸೋದಾದ್ರೆ ಈ ರೀತಿ ಇಲ್ಲೊಂದು ಡಾಟು ಇಲ್ಲೊಂದು ಡಾಟ್ ಇರುತ್ತೆ ಮತ್ತು ಈ ರೀತಿ ವೃತ್ತ ಇರುತ್ತೆ. ಹಾಗಾದ್ರೆ ಇಲ್ಲಿ ನೋಡ್ತಾ ಹೋದಾಗ ಇಲ್ಲಿ ನೋಡ್ಬೋದು ತಾವು ಕೂಡ ಎ ಇಲ್ಲ, ಬಿ ಕೂಡ ಇಲ್ಲ ಮತ್ತು ಡಿ ಇಲ್ಲ, ಸಿ ಆಪ್ಷನ್ ಆಗುತ್ತದೆ. ಹಾಗಾದರೆ 18ನೇ ಪ್ರಶ್ನೆ ಆನ್ಸರ್ ಯಾವುದಾಯಿತು ಅಂದರೆ ಇಲ್ಲಿ ಸಿ ಆಗುತ್ತದೆ. ನೋಡ್ಬೋದು 18ನೇ ಪ್ರಶ್ನೆ ಇದೆ, ಇಲ್ಲಿ ಎ ಬಿ ಸಿ ಆಪ್ಷನ್ಗೆ ತಾವಿಲ್ಲಿ ಈ ರೀತಿ ಶೇಡಿಂಗನ್ನು ಮಾಡಬೇಕು. ಇಷ್ಟು ಮಾಡಿದರೆ ತಮಗೊಂದು ಇಲ್ಲಿ ಅಂಕ ಸಿಕ್ಕ ಹಾಗೆಯೇ. ನೆಕ್ಸ್ಟು 19ನೇ ಪ್ರಶ್ನೆ ನೋಡೋಣ. ಇಲ್ಲಿ ನೋಡ್ರಿ ಇಲ್ಲಿ 6 ಇಂಟು ಇದಾವೆ. ಇಲ್ಲಿ ನೆಕ್ಸ್ಟ್ ಚಿತ್ರದಲ್ಲಿ ಎಷ್ಟು ಬಂದಿದ್ದಾವೆ, ಇಲ್ಲಿ 3 ಪಟ್ಟು ಅಂದರೆ 18 ಚಿತ್ರಗಳು, 18 ಇಂಟು ಚಿಹ್ನೆಗಳು ಬಂದಿದ್ದಾವೆ. ಇಲ್ಲಿ ನೋಡ್ಬೋದು ಗೆರೆಗಳು 1 2 3 4 5 ಬಂದಿದ್ದಾವೆ. ಹಾಗಾದರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. 1 ನೋಡ್ಬೋದು 1 2 3 ಈ ರೀತಿಯಾಗಿ ಇಲ್ಲಿ ಆ ರೀತಿ ಬರುವಂಥ ಚಿತ್ರ ನೋಡ್ತಾ ಹೋಗಿದ್ರೆ ಇಲ್ಲಿ ನೋಡಿ ಎ ಇಲ್ಲ ಮತ್ತು ಬಿ ಆಪ್ಷನ್ ಕೂಡ ಇಲ್ಲ, ಡಿನೂ ಇಲ್ಲ, ಸಿ ಆಪ್ಷನ್ ಆಗುತ್ತದೆ. ನೋಡ್ತಾ ಹೋಗಿ ಇನ್ನು ನೆಕ್ಸ್ಟು ಇದಕ್ಕೆ OMRನಲ್ಲಿ ಹಾಕೊಂಡು 19ನೇದು ಸಿ ಆಪ್ಷನ್. ಈ ರೀತಿ ತಾವು ಶೇಡಿಂಗನ್ನು ನೀಟಾಗಿ ಮಾಡಬೇಕು. ಆದಷ್ಟು ಬ್ಲ್ಯಾಕ್ ಪೆನ್ ಬಳಸೋದು ಸೂಕ್ತ ನೀಲಿ ಪೆನ್ಗಿಂತಲೂ. ಯಾಕಂದರೆ OMR ತಮ್ಮದು ಅಲ್ಲಿ ಸ್ಪಷ್ಟವಾಗಿ ಶುದ್ಧವಾಗಿ ಅಲ್ಲಿ ಕಾಣಬೇಕಾಗ್ತದೆ ತಾವು ಹಾಕಿದ ಆನ್ಸರ್. ಇಲ್ಲಿ ನೋಡ್ಬೋದು 20ನೇ ಪ್ರಶ್ನೆ, ಒಂದು ವೃತ್ತ ಕೊಟ್ಟು ಮೇಲುಗಡೆ ಒಂದು ಚಿತ್ರ ಕೊಡಲಾಗಿರುತ್ತೆ, ಅದರ ಕೆಳಗಡೆ ತ್ರಿಭುಜವನ್ನು ಕೊಡಲಾಗಿರುತ್ತೆ. ಇಲ್ಲಿ ಏನಾಗುತ್ತೆ, ಆ ಮೇಲಿರುವಂಥ ಒಂದು ಚಿತ್ರ ನಡುವೆ ಬಂದು ಅದರ ಒಳಗಡೆ ತ್ರಿಭುಜ ಬಂದಿದೆ. ಇಲ್ಲಿ ಕೂಡ ಹಾಗೆ ಆಗುತ್ತೆ. ಯಾವ ರೀತಿ ಅಂದರೆ ತ್ರಿಭುಜ ಇದೆಯಲ್ಲ, ಅದರ ಕೆಳಗಡೆ ಮೇಲ್ಗಡೆ ಚೌಕ ಇದೆ, ವೃತ್ತ ಇದೆ.
ನೆಕ್ಸ್ಟ್ ಇಲ್ಲಿ ತ್ರಿಭುಜ ಬರುತ್ತೆ, ಅದರ ಒಳಗಡೆ ಚೌಕ, ಅದರ ಒಳಗಡೆ ವೃತ್ತ ಬರುತ್ತೆ. ಸೊ ಹಾಗಾದರೆ ಇಲ್ಲಿ ಎ ಇಲ್ಲ, ಸಿ ಇಲ್ಲ, ಡಿ ಇಲ್ಲ, ಬಿ ಆಪ್ಷನ್ ಆಗುತ್ತದೆ. 20ನೇ ಪ್ರಶ್ನೆ ಬಿ ಆಗುತ್ತದೆ. ಇಲ್ಲಿ ನೋಡ್ಬೋದು. ಈ ರೀತಿ ತಾವು ಶೇಡಿಂಗನ್ನು ಮಾಡಬೇಕು. ಇವು 2020ನೇ ಸಾಲಿನ ನಡೆದಂತಹ ನವೋದಯ ಪ್ರವೇಶ ಪರೀಕ್ಷೆಯ ಇಲ್ಲಿ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳು ಕ್ರಮ ಸಂಖ್ಯೆ 1ರಿಂದ 20ರವರೆಗಿನ ಪ್ರಶ್ನೆಗಳು ಮತ್ತು ಅವುಗಳ ಉತ್ತರಗಳನ್ನು ತಮಗೆ ತಿಳಿಸಿಕೊಟ್ಟಿದ್ದೇನೆ. ಹಾಗೂ OMRನಲ್ಲಿ ಯಾವ ರೀತಿ ಶೇಡಿಂಗ್ ಮಾಡಬೇಕು ಅನ್ನೋದನ್ನು ತಮಗೆ ತಿಳಿಸಿಕೊಟ್ಟಿದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ 21ನೇ ಪ್ರಶ್ನೆಯಿಂದ ತಮಗೆ ತಿಳಿಸಿಕೊಡ್ತೀನಿ.